ಹಾಯ್ ಎವ್ರಿವನ್, ಗ್ರೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಸಿ.ಎ. ರಮ್ಯಾ ಪೂವಯ್ಯ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸಿನ ಮನೆ ಕಟ್ಕೊಳ್ಬೇಕು ಅನ್ನೋ ಗುರಿ ಇದ್ದೇ ಇರುತ್ತೆ. ಇದು ಜಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗಲ್ಲ, ಅಥವಾ ಒಂದು ಇರೋದಕ್ಕೆ ಸ್ಥಳ ಅಂತ ಮಾತ್ರ ಅಲ್ಲ. ಮನೆ ಅಂತ ಹೇಳೋದು ಒಂದು ಎಮೋಷನ್ ಅಂತಾನೆ ಹೇಳ್ಬೋದು. ನಮ್ಮ ಕನ್ನಡದಲ್ಲಿ ಒಂದು ಫೇಮಸ್ ಹಾಡಿರೋ ಹಾಗೆ ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಹೇಳ್ತಾರೆ. ಸೊ ನಮ್ಮ ಚೈಲ್ಡ್ಹುಡ್ನು ಸಹ ನಾವು ನೋಡೋದಾದ್ರೆ, ನಾವು ಅಜ್ಜಿ ಮನೆಯಲ್ಲಿ ಈ ತರ ಎಲ್ಲ ಕಾಲ ಕಳೆದ್ವಿ, ಎಷ್ಟು ಚೆನ್ನಾಗಿತ್ತು ಮೆಮೊರಿ ಅಂತ ನಮ್ಗೆ ನೆನಪಾಗುತ್ತಲ್ವಾ. ಸೊ ಮನಿ ಅಂತ ಹೇಳೋದು ಒಂದು ಎಂಟೈರ್ ಜನರೇಷನ್ಸ್ಗೆ ಒಂದು ಬೆಸ್ಟ್ ಮೆಮೊರೀಸ್ ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಲ್ಲದೆ, ನಮ್ಮ ರಿಟೈರ್ಮೆಂಟ್ ಏಜ್ ಅಲ್ಲಿ ಒಂದು ಲೈಫ್ ನ ಪೀಸ್ಫುಲ್ ಆಗಿ ಹ್ಯಾಪಿ ಆಗಿ ಇರೋದಕ್ಕೂ ಸಹ ಸಹಾಯ ಮಾಡುತ್ತೆ. ಸೊ ಇಲ್ಲಿ ಬರೋ ಕ್ವೆಶನ್ ಏನು ಅಂತ ಅಂದ್ರೆ, ಒಂದು ಮನೆ ಕಟ್ಕೊಳ್ಬೇಕಂದ್ರೆ ಯಾವ ತರ ಒಂದು ಫೈನಾನ್ಸ್ ಮಾಡ್ಬೋದು, ಯಾವ ತರ ಆಪ್ಷನ್ ಇದೆ ಅಂತ ಅಂದ್ರೆ, ಇಲ್ಲಿ ಎರಡು ತರ ನಾವು ಒಂದು ಮನೆಗೆ ಫೈನಾನ್ಸ್ ಮಾಡ್ಬೋದಾಗಿರುತ್ತೆ. ಮೊದಲನೇದು ಫುಲ್ ಅಮೌಂಟ್ ನ ಸೇವ್ ಮಾಡಿಟ್ಕೊಂಡು ನಮ್ಮ ದುಡ್ಡಿನಲ್ಲೇ ನಾವು ಮನೆ ತೆಗೆದುಕೊಳ್ಬಹುದಾಗಿರುತ್ತೆ, ಅಥವಾ ನಮ್ಮ ಹತ್ರ ಎಷ್ಟಿದೆಯೋ ಅದನ್ನ ಡೌನ್ ಪೇಮೆಂಟ್ ಆಗಿ ಕೊಟ್ಟು ಇನ್ನು ಮಿಕ್ಕಿದ್ನ ಮಾರ್ಕೆಟ್ ನಲ್ಲಿ ಬಾರೋ ಮಾಡಿ ಒಂದು ಮನೆಯನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಇನ್ನು ನಾವು ಫಸ್ಟ್ ಆಪ್ಷನ್ ನೋಡೋದಾದ್ರೆ, ಇದು ತುಂಬಾ ಜನರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಒಂದು ಹಲವು ದಶಕಗಳ ಕಾಲ ಅವರು ಅಮೌಂಟ್ ನ ಸೇವ್ ಮಾಡ್ತಾ ಇರಬೇಕಾಗುತ್ತೆ. ನಾವು ಆಲ್ರೆಡಿ ಈಗ ನೋಡ್ತಿರುವ ಹಾಗೆ ಎಲ್ಲಾ ಬೆಲೆಗಳು ಗಗನಕ್ಕೇರ್ತಿದೆ ಹೊರತು ಯಾವುದು ಕಡಿಮೆ ಅಂತೂ ಆಗ್ತಾ ಇಲ್ಲ. ಒಂದು ಎಕನಾಮಿಕ್ ಫ್ಯಾಕ್ಟರ್ಸ್ ಗಳಾಗಿರ್ಬೋದು ಅಥವಾ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಗಳು ಹೌಸಿಂಗ್ ಪ್ರೈಸಸ್ ನ ಇಂಪ್ಯಾಕ್ಟ್ ಮಾಡೋದ್ರಿಂದ ಇದು ಈವನ್ ಪುಷ್ ಮಾಡುತ್ತೆ ನಮ್ಮ ಒಂದು ಕನಸಿನ ಮನೆ ತಗೊಳ್ಳೋದಕ್ಕೆ. ಈವನ್ ನಾವು ವೆಯ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಾವಿಲ್ಲಿ ರೆಂಟ್ ನ ಪೇ ಮಾಡ್ತಾ ಇರ್ತೀವಿ. ಸೊ ಅರ್ಧ ಅಮೌಂಟ್ ಅಲ್ಲೇ ಹೋಗೋದ್ರಿಂದ ನಮ್ಮ ಸೇವಿಂಗ್ಸ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇನ್ನ ಸ್ವಲ್ಪಗಳ ಕಾಲ ವೆಯ್ಟ್ ಮಾಡುವಂತ ಸಂದರ್ಭಗಳು ಬರುತ್ತೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ನಾವು ನೋಡೋದಾದ್ರೆ, ಒಂದು ಲೋನ್ ನ ತಗೊಂಡು ನಾವು ಮನೆ ತಗೊಳ್ಳೋದ್ರಿಂದ ಸೊ ರೆಂಟು ಇಲ್ಲಿ ಮಿಕ್ಕತ್ತೆ. ಇದ್ರ ಜೊತೆಗೆ ನಾವು ಸ್ಲೋ ಅಂಡ್ ಸ್ಟಡಿ ಆಗಿ ಒಂದು ಲೋನ್ ನ ರೀಪೇ ಮಾಡ್ತಾನೂ ಹೋಗ್ತೀವಿ. ಸೊ ಹಾಗಾಗಿ ಇವತ್ತು ನಾವು ಈ ವಿಡಿಯೋದಲ್ಲಿ ಹೋಮ್ ಲೋನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇದೆಲ್ಲ ಯಾರಿಗೆ ಒಂದು ಬೆನಿಫಿಟ್ ಇದೆ, ಯಾರು ಇದನ್ನ ತಗೊಳ್ಬಹುದು, ಹೇಗ್ ತಗೊಳ್ಬಹುದು, ಇದರ ಬೇಸಿಕ್ಸ್ ಏನು ಅಂತ ನಾವು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಆದ್ರೆ ಅದಕ್ಕೂ ಮುಂಚೆ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಪ್ರತಿ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಮಿಸ್ ಮಾಡ್ಕೊಳ್ದೆ ನಮ್ಮ ವಿಡಿಯೋಸ್ ನ ರೆಗ್ಯುಲರ್ ಆಗಿ ನೋಡಿ ನಿಮ್ಮ ನಾಲೆಜ್ ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಮೊದಲನೇದಾಗಿ ನಾವು ಹೋಮ್ ಲೋನ್ ಅಂದ್ರೆ ಏನು ಅಂತ ನೋಡೋಣ. ಹೋಮ್ ಲೋನ್ ಅಂತ ಹೇಳೋದು ಒಂದು ಫೈನಾನ್ಸಿಂಗ್ ಟೂಲ್ ಅಂತ ಹೇಳ್ಬೋದು. ಬ್ಯಾಂಕು, ಹೌಸಿಂಗ್ ಫೈನಾನ್ಸ್ ಕಂಪನೀಸು, NBFC ಕಡೆಯಿಂದ ಒಂದು ಮನೆ ಕಟ್ಟೋದಕ್ಕೆ ಅಥವಾ ಮನೆ ಪರ್ಚೇಸ್ ಮಾಡೋದಕ್ಕೆ ನಾವು ಸಾಲವನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಸಾಲವನ್ನ ತೆಗೆದುಕೊಳ್ಳುವಾಗ ಮನೆನ ನಾವು ಕೊಲಾಟ್ರಲ್ ಆಗಿ ಇಡಬೇಕು. ಇನ್ನು ಅಮೌಂಟ್ ನಮ್ಗೆ ಎಷ್ಟು ಕೊಟ್ಟಿರ್ತಾರೋ, ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೋ ಅದನ್ನ ನಾವು ಲೋನ್ ಅಮೌಂಟ್ ಅಂತ ಹೇಳ್ತೀವಿ. ಈ ಒಂದು ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನಾವು ಪ್ರತಿ ತಿಂಗಳು ಇಂಟ್ರೆಸ್ಟ್ ಹಾಗೂ ಒಂದು ಪ್ರಿನ್ಸಿಪಲ್ ಅಲ್ಲಿ ಒಂದು ಸಣ್ಣ ಅಮೌಂಟ್ ನ ನಾವು ಪ್ರತಿ ತಿಂಗಳು ಪೇ ಮಾಡಬೇಕಾಗಿರುತ್ತೆ. ಸೊ ಈ ಒಂದು EMI ನ ಒಂದು ಕಡಿಮೆ ಇರಲಿ ಅನ್ನೋ ಉದ್ದೇಶದಿಂದ ಈ ಒಂದು ಲೋನ್ ನ ನಾವು ದೀರ್ಘ ಕಾಲಾವಧಿಯಾಗಿ ಪೇ ಮಾಡುವಂತ ಅವಕಾಶವನ್ನ ಕೊಟ್ಟಿರ್ತಾರೆ. ಇಲ್ಲ ಅಂತ ಅಂದ್ರೆ EMI ಜಾಸ್ತಿ ಬರುತ್ತಲ್ವಾ. ಸೊ EMI ಕಡಿಮೆ ಬರಲಿ ಅನ್ನೋ ಉದ್ದೇಶದಿಂದ ಈ ಒಂದು ಲೋನ್ ಡ್ಯೂರೇಷನ್ ಬಂದು ತುಂಬಾ ಜಾಸ್ತಿನೇ ಇರುತ್ತೆ. ಈ ಹೋಮ್ ಲೋನ್ ನ ಆವರೇಜ್ ಡ್ಯೂರೇಷನ್ ಬಂದು 15 to 20 ಇಯರ್ಸ್ ವರೆಗೂ ಇರುತ್ತೆ. ನಾವೀಗ ಆಲ್ರೆಡಿ ನೋಡ್ತಿರುವ ಹಾಗೆ ಬಹಳಷ್ಟು ಅರ್ಬನೈಸೇಷನ್ ಆಗ್ತಿರೋದ್ರಿಂದ, ಒಂದು ಮ್ಯಾಸಿವ್ ಕ್ರೌಡ್ ಹಳ್ಳಿಯಿಂದ ಸಿಟಿಗೆ ಮೈಗ್ರೇಟ್ ಆಗ್ತಿರೋದ್ರಿಂದ ಮಾರ್ಕೆಟ್ ನಲ್ಲಿ ಬಹಳ ಕಾಂಪಿಟೇಷನ್ ಇದೆ ಅಂತ ಹೇಳ್ಬೋದು. ಈ ಒಂದು ಹೋಮ್ ಲೋನ್ ಪರ್ಸನಲ್ ಲೋನ್ ಆಗಿರ್ಲಿ ಅಥವಾ ಎಜುಕೇಶನ್ ಲೋನ್ಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಚಾರ್ಜ್ ಮಾಡೋದಿಲ್ಲ. ಆದ್ರೂ ಸಹ ಇಲ್ಲಿ ಒಂದು ಹೋಮ್ ಕೊಲಾಟ್ರಲ್ ಆಗಿರೋದ್ರಿಂದ, ಒಂದು ಸೆಕ್ಯೂರ್ಡ್ ಹೋಮ್ ಲೋನ್ ಆಗಿರೋದ್ರಿಂದ ಅಂಡ್ ಈವನ್ ಡ್ಯೂರೇಷನ್ ಇಲ್ಲಿ ಜಾಸ್ತಿ ಇರೋದ್ರಿಂದ ಬ್ಯಾಂಕ್ಗಳು ಈ ಒಂದು ಹೋಮ್ ಲೋನ್ ತಗೊಳ್ಳೋದಕ್ಕೆ ಬಹಳ ಪ್ರೋತ್ಸಾಹ ಮಾಡ್ತಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನಾವು ಹೋಮ್ ಲೋನ್ ತೆಗೆದುಕೊಳ್ಳುವಾಗ ಯಾವೆಲ್ಲ ಥಿಂಗ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು ಅಂತ ನೋಡೋಣ. ಮೊದಲನೇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ನಾವು ಹೋಮ್ ಲೋನ್ ತೆಗೆದುಕೊಳ್ಳುವಾಗ ನಾವು ಎಲಿಜಿಬಲ್ ಇದೀವಾ ಇಲ್ವಾ ಅಂತ ತಿಳ್ಕೊಳ್ಬೇಕಾಗುತ್ತೆ. ಸೊ ಹೋಮ್ ಲೋನ್ ತೆಗೆದುಕೊಳ್ಳೋದಕ್ಕೆ ಹಲವಾರು ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಇನ್ಕಮ್ ಎಷ್ಟಿದೆ, ಏಜ್ ಏನು, ಇನ್ನು ಕ್ವಾಲಿಫಿಕೇಶನ್ ಏನು, ರೀಪೇಮೆಂಟ್ ಕೆಪಾಸಿಟಿ, ಕ್ರೆಡಿಟ್ ಸ್ಕೋರು, ಇನ್ನು ನಂಬರ್ ಆಫ್ ಡಿಪೆಂಡೆನ್ಸ್, ಇನ್ನು ಜಾಬ್ ಸ್ಟೆಬಿಲಿಟಿ ಹೇಗಿದೆ, ಈ ತರ ಎಲ್ಲಾ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡ್ತಾರೆ. ಇನ್ನು ಏನಾದ್ರೂ ಹೋಮ್ ಲೋನ್ ಅಮೌಂಟ್ ಲಾರ್ಜ್ ಇದ್ರೆ ಸೊ ಹೌಸ್ ಹೋಲ್ಡ್ ಇನ್ಕಮ್ ಸಹ ಇಲ್ಲಿ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಒಂದು ಸ್ಪೌಸ್ ಇನ್ಕಮ್ ಏನಿರುತ್ತೋ ಅವ್ರನ್ನೂ ಸಹ ಒಂದು ಕೋ ಅಪ್ಲಿಕೆಂಟ್ ಆಗಿ ಇಲ್ಲಿ ತೋರಿಸಬಹುದಾಗಿರುತ್ತೆ. ಇದ್ರ ಜೊತೆಗೆ ಮನೆ ಹಾಗೂ ಲೋನ್ ಸೈಜ್ ಮೇಲೆ ಎಲಿಜಿಬಲ್ ಇರುವಂತಹ ಅಪ್ಲಿಕೆಂಟ್ಸ್ಗೆ ಒಂದು ಸ್ಪೆಷಲ್ ಹೌಸಿಂಗ್ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಒಂದು ಸಬ್ಸಿಡೈಸ್ಡ್ ರೇಟ್ ನಲ್ಲಿ ಲೋನ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ರಿಸರ್ಚ್. ನಾವು ಹೋಮ್ ಲೋನ್ ತೆಗೆದುಕೊಳ್ಳೋಕೆ ಮುಂಚೆ ಪ್ರಾಪರ್ ಆಗಿ ರಿಸರ್ಚ್ ಮಾಡಿ ಯಾವ ತರ ಟೈಪ್ ಆಫ್ ಲೋನ್ಸ್ ಅವೈಲೇಬಲ್ ಇದೆ, ಟರ್ಮ್ಸ್ ಹೇಗಿದೆ ಅಂತ ನೋಡ್ಕೊಂಡು ನಾವು ಲೋನ್ ತೆಗೆದುಕೊಳ್ಬೇಕಾಗುತ್ತೆ. ಸೊ ಮಾರ್ಕೆಟ್ ನಲ್ಲಿ 3 ತರದ ಒಂದು ಹೋಮ್ ಲೋನ್ ಗಳು ಅವೈಲೇಬಲ್ ಇದೆ. ಮೊದಲನೇದು ಅಡ್ಜಸ್ಟೇಬಲ್ ಅಥವಾ ಒಂದು ಫ್ಲೋಟಿಂಗ್ ರೇಟ್ ಹೋಮ್ ಲೋನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೆಲವೊಂದು ಬೆಂಚ್ ಮಾರ್ಕ್ ರೇಟ್ಸ್ ಮೇಲೆ ಇಂಟ್ರೆಸ್ಟ್ ರೇಟ್ ಡಿಪೆಂಡ್ ಆಗಿರುತ್ತೆ. ಸೊ ಈ ಬೆಂಚ್ ಮಾರ್ಕ್ ರೇಟ್ ವೇರಿ ಆದಂಗೆ ಇಂಟ್ರೆಸ್ಟ್ ರೇಟು ಸಹ ವೇರಿ ಆಗ್ತಾ ಇರುತ್ತೆ. ಇನ್ನು ಎರಡನೇದು ಫಿಕ್ಸ್ಡ್ ರೇಟ್ ಹೋಮ್ ಲೋನ್. ಸೊ ಇದರಲ್ಲಿ ಒಂದು ಇಂಟ್ರೆಸ್ಟ್ ರೇಟು ಎಂಟೈರ್ ಪೀರಿಯಡ್ ಗೆ
ಫಿಕ್ಸ್ಡ್ ಆಗಿರುತ್ತೆ. ಇನ್ನು ಮೂರನೇದು ಬಂದು ಕಾಂಬಿನೇಷನ್ ಲೋನ್. ಸೊ ಇದರಲ್ಲಿ ಪಾರ್ಟ್ ಲೋನ್ ಏನಿರುತ್ತೋ ಅದು ಬಂದು ಫಿಕ್ಸ್ಡ್ ರೇಟ್ ನಲ್ಲಿ ಇರುತ್ತೆ, ಇನ್ನು ಅದರ್ ಪಾರ್ಟ್ ಬಂದು ಅಡ್ಜಸ್ಟೇಬಲ್ ರೇಟ್ ನಲ್ಲಿ ಇರುತ್ತೆ. ಇದ್ರ ಜೊತೆಗೆ ಲೋನ್ ಟರ್ಮ್ಸ್ ಅಥವಾ ಒಂದು ವೇರಿಯಸ್ ಆಪ್ಷನ್ಸ್ ಹೇಗಿದೆ ಅಂತ ನಾವು ಪ್ರಾಪರ್ ಆಗಿ ರಿಸರ್ಚ್ ಮಾಡ್ಕೊಂಡಿರ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಟೆನ್ಯೂರ್ ಟರ್ಮ್ಸ್ ಹೇಗಿದೆ, ಇನ್ನು ರೇಟ್ ಆಫ್ ಇಂಟ್ರೆಸ್ಟ್ ಯಾವ ತರ ಇದೆ, ಡೌನ್ ಪೇಮೆಂಟ್ ಹೇಗ್ ಮಾಡ್ಬೋದು, ಎಷ್ಟು ಮಾಡ್ಬೋದು, EMI ಹೇಗಿದೆ, ಇನ್ನು ಪ್ರೀ ಪೇಮೆಂಟ್ ಆಪ್ಷನ್ ಅವೈಲೇಬಲ್ ಇದೆಯಾ, ಈ ತರ ಎಲ್ಲಾ ಒಂದು ಆಪ್ಷನ್ಸ್ ಏನಿದೆ ಅಂತ ನಾವು ಪ್ರಾಪರ್ ಆಗಿ ರಿಸರ್ಚ್ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಲೆಂಡರ್ ಏನಾದ್ರೂ ಪ್ರೀ ಅಪ್ರೂವ್ಡ್ ಒಂದು ಲೋನ್ ಫೆಸಿಲಿಟಿ ಇದ್ರೆ ಆ ತರ ಇದೆಯಾ ಅಂತ ನಾವು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಅದು ಏನಾಗುತ್ತೆ, ನಮ್ಗೆ ಡಾಕ್ಯುಮೆಂಟೇಶನ್ ರಿಕ್ವೈರ್ಮೆಂಟ್ ನ ಕಡಿಮೆ ಮಾಡೋದಲ್ಲದೆ ಒಂದು ಪ್ರಾಜೆಕ್ಟ್ ಒಂದು ಕ್ವಾಲಿಟಿನ ಶ್ಯೂರಿಟಿ ಕೊಡುತ್ತೆ. ಓಕೆ, ಇದು ಚೆನ್ನಾಗಿದೆ, ಆಲ್ರೆಡಿ ಒಂದು ಪ್ರೀ ಅಪ್ರೂವ್ಡ್ ಲೋನ್ ಫೆಸಿಲಿಟಿ ಇದೆ ಅಂತ ನಮಗೆ ಒಂದು ಶ್ಯೂರಿಟಿ ಕೊಡುತ್ತೆ. ಸೊ ಈ ತರದ ಒಂದು ರಿಸರ್ಚ್ ಗಳನ್ನ ನಾವು ಹೋಮ್ ಲೋನ್ ತೆಗೆದುಕೊಳ್ಳೋಕೆ ಮುಂಚೆನೆ ಮಾಡ್ಕೊಂಡಿರ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಾವು ಲೋನ್ ಅಮೌಂಟ್ ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಒಂದು ರೆಗ್ಯುಲೇಟರ್ ಗೈಡ್ ಲೈನ್ಸ್ ಪ್ರಕಾರ ಲೆಂಡರ್ಸ್ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆಯೋ ಅದರ 75 to 90% ಹೋಮ್ ಲೋನ್ ಆಗಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಹೌಸ್ ವ್ಯಾಲ್ಯೂ ಬಂದು 40 lakhs ಇದ್ರೆ 80% ಆಫ್ ದಿ ಅಮೌಂಟ್ ಲೋನ್ ಕೊಡ್ತಾರೆ ಅಂತ ಅಂದ್ರೆ 32 lakhs ಮಾತ್ರ ನಮಗೆ ಹೋಮ್ ಲೋನ್ ಸಿಗುತ್ತೆ. ಇದ್ರ ಜೊತೆಗೆ ನಾವು ಇಂಪಾರ್ಟೆಂಟ್ಲಿ ಏನ್ ಕನ್ಸಿಡರ್ ಮಾಡಬೇಕು ಲೋನ್ ಅಪ್ಲೈ ಮಾಡಕ್ ಮುಂಚೆ ಅಂದ್ರೆ ಅದು ನಮಗೆ ಅಫೋರ್ಡ್ ಮಾಡಕ್ ಆಗತ್ತಾ ಇಲ್ವಾ ಅನ್ನೋದನ್ನ ಡೆಫಿನೆಟ್ ಆಗಿ ನಾವು ಥಿಂಕ್ ಮಾಡ್ಬೇಕಾಗುತ್ತೆ. ಸೊ ಇವತ್ತು ನನ್ಗೆ ಇಷ್ಟು ಇನ್ಕಮ್ ಬರ್ತಾ ಇದೆ, ನಾನು ಇಷ್ಟು ಮಂತ್ಲಿ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ತೀನಿ ಅಂತ ಅಲ್ಲ. ಸೊ ಫ್ಯೂಚರ್ ನಲ್ಲಿ ಯಾವ ತರ ಒಂದು ಕಾಸ್ಟ್ ಆಫ್ ಲಿವಿಂಗ್ ಇರುತ್ತೆ, ಅನ್ಫೋರ್ಸಿನ್ ಎಮರ್ಜೆನ್ಸೀಸ್ ಹೇಗಿರುತ್ತೆ ಅದನ್ನೆಲ್ಲ ನೋಡ್ಕೊಂಡು ನಾವು ಲೋನ್ ಅಮೌಂಟ್ ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನಾವು ಕಾಸ್ಟ್ ಆಫ್ ಲೋನ್ ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಕಾಸ್ಟ್ ಅಂತ ಹೇಳಿದ ತಕ್ಷಣ ನಮ್ಮ ಮೈಂಡ್ ಫಸ್ಟ್ ಹೋಗೋದೇ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ವಾ. ಸೊ ಆದ್ರೆ ಅದು ಬಿಟ್ಟು ಇಲ್ಲಿ ಬೇರೆ ತರದ ಚಾರ್ಜಸ್ ಗಳೂ ಇದೆ, ಅದನ್ನು ಸಹ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಪ್ರೊಸೆಸಿಂಗ್ ಫೀಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಫೀಸ್ ಆಗಿರ್ಬೋದು, ಇನ್ನು ಪ್ರೀ ಪೇಮೆಂಟ್ ಪೆನಾಲ್ಟೀಸ್ ಗಳಾಗಿರ್ಬೋದು, ಈ ತರ ಒಂದು ಚಾರ್ಜಸ್ ಗಳು ಸಹ ಹೋಮ್ ಲೋನ್ ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಐಡಿಯಲಿ ಹೇಳೋದಾದ್ರೆ ಒಂದು ಅಡ್ಜಸ್ಟೇಬಲ್ ರೇಟ್ ಲೋನ್ ಅಂತ ಬಂದ್ರೆ ಇಲ್ಲಿ ಪ್ರೀ ಪೇಮೆಂಟ್ ಪೆನಾಲ್ಟಿ ಬಂದು 0 ಇರಬೇಕು, ಯಾವುದೇ ತರ ಅವರು ಚಾರ್ಜಸ್ ಮಾಡುವಾಗಿಲ್ಲ. ಇದನ್ನು ಸಹ ನಾವು ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ಇನ್ನು ಯಾವ ತರ ಕಾಸ್ಟ್ ಇನ್ವಾಲ್ವ್ ಆಗಿದೆ, ಯಾವ ತರ ಚಾರ್ಜಸ್ ಗಳಿದೆ, ಏನಾದ್ರೂ ಹಿಡನ್ ಚಾರ್ಜಸ್ ಗಳಿದ್ಯಾ ಅಂತ ನಾವು ಕಂಪ್ಲೀಟ್ ಆಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಮಾತಾಡ್ಬೇಕಾಗತ್ತೆ. ಸೊ ಫುಲ್ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿದಾರ ಅಂತ ನಾವಿಲ್ಲಿ ಎನ್ಶೂರ್ ಮಾಡ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಬಂದು ಇನ್ಸ್ಟಾಲ್ಮೆಂಟ್ಸ್. ಇಲ್ಲಿ ಲೆಂಡರ್ಸ್ ವೇರಿಯಸ್ ಆಪ್ಷನ್ಸ್ ಗಳನ್ನ ಕೊಡ್ತಾರೆ EMI ಪೇ ಮಾಡೋದಕ್ಕೆ. ಸೊ ನಮ್ಮ ಒಂದು EMI ನ ಜಾಸ್ತಿ ಇಟ್ಕೊಂಡಷ್ಟು ಒಂದು ಪ್ಲಾನ್ಡ್ ಟೈಮ್ ಪೀರಿಯಡ್ ನಲ್ಲಿ ಲೋನ್ ಅಮೌಂಟ್ ನ ಕಟ್ಬಹುದು ಅಂತ ಹೇಳ್ಬೋದು. ಆದ್ರೆ ಮೇಜರ್ಲಿ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ ನಮ್ಗೆ ಅಫೋರ್ಡ್ ಆಗೋಷ್ಟು ಮಾತ್ರ ನಾವಿಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ನಮ್ಮ ಫೈನಾನ್ಷಿಯಲ್ ಸೇವಿಂಗ್ಸ್ ಗೆ ಅಥವಾ ಒಂದು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲ್ಸ್ ನ ಮ್ಯಾನೇಜ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ನಾವು ಎಷ್ಟು ಒಂದು ಡೌನ್ ಪೇಮೆಂಟ್ ಜಾಸ್ತಿ ಮಾಡ್ತೀವೋ ಅಷ್ಟು ಒಂದು ಲೋನ್ ಅಮೌಂಟ್ ಕಡಿಮೆ ಆಗುತ್ತೆ. ಲೋನ್ ಅಮೌಂಟ್ ಕಡಿಮೆ ಆದ್ರೆ EMI ಡ್ರಾಸ್ಟಿಕಲಿ ನಮಗೆ ಒಂದು ಬರ್ಡನ್ ನ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಡೌನ್ ಪೇಮೆಂಟ್ ನ ಜಾಸ್ತಿ ಮಾಡಿದ್ರೆ ಇಲ್ಲಿ ಉತ್ತಮವಾಗಿರುತ್ತೆ. ಇನ್ನು ಒನ್ ಲಾಸ್ಟ್ ಥಿಂಗ್ ಬೋರೋವರ್ ಏನ್ ಕನ್ಸಿಡರ್ ಮಾಡಬೇಕು ಅಂತ ಅಂದ್ರೆ ಲೋನ್ ಅಮೌಂಟ್ ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಮುಗಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಡ್ಯೂರೇಷನ್ ಜಾಸ್ತಿ ಆದಷ್ಟು ಇಂಟ್ರೆಸ್ಟ್ ಅಮೌಂಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಲೋನ್ ಅಮೌಂಟ್ 10 lakh ಇದ್ದು ಇಂಟ್ರೆಸ್ಟ್ 8% ಹಾಗೂ 15 years ವರೆಗೂ ನೋಡೋದಾದ್ರೆ ಇಂಟ್ರೆಸ್ಟ್ ರೀಪೇಮೆಂಟ್ ಇಲ್ಲಿ 7 lakh ವರೆಗೂ ಬರುತ್ತೆ. ಅದೇ 15 years ನ ನಾವು 25 years ಡ್ಯೂರೇಷನ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಂಟ್ರೆಸ್ಟ್ ರೀಪೇಮೆಂಟ್ ಇಲ್ಲಿ 13 lakhs ವರೆಗೂ ಬರುತ್ತೆ. ಸೊ EMI ಕಡಿಮೆ ಆದ್ರೂ ಸಹ ಒಂದು ಇಂಟ್ರೆಸ್ಟ್ ಇಲ್ಲಿ ಡಬಲ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮ ಒಂದು EMI ಏನ್ ನಾವು ಪೇ ಮಾಡ್ತೀವಿ, ನಮ್ಮ ಅರ್ನಿಂಗ್ಸ್ ಎಷ್ಟಿದೆ ಅದ್ರ ತರ ನಾವು ಪ್ಲಾನ್ ಮಾಡ್ಕೊಂಡು ಆದಷ್ಟು ಬೇಗ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲಿ ಒಂದು ಮೆಜಾರಿಟಿ ಒಂದು ಇಂಟ್ರೆಸ್ಟ್ ಏನಿರುತ್ತೋ ಅದನ್ನ ನಾವು ರೆಡ್ಯೂಸ್ ಮಾಡಬಹುದು. ಸೊ ಇದು ಇವತ್ತಿನ ಎಪಿಸೋಡ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೂ ಯಾವ ತರ ಟಾಪಿಕ್ಸ್ ಮೇಲೆ ನಾವು ವಿಡಿಯೋಸ್ ಮಾಡಬೇಕು ಅಂತ ನಮಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿ ಕೊಟ್ಟಿರೋ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ತರದ ಬೈಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಯಾವುದೇ ತರ ಹೂಡಿಕೆ ಮಾಡೋಕ್ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ತಗೊಳ್ಳಿ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ಹಾಗೂ ನಿಮ್ಮ ಡಿಸಿಷನ್ಸ್ ಗಳಿಗೆ ನೀವೇ ಜವಾಬ್ದಾರರಾಗಿರ್ತೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.